ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ. ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಐ ಥಿಂಕ್ ತರುಣ್ ಅವರಲ್ಲ, ನಮ್ಮ ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ. ತಾರಕ್ ಅವರು, ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು. ಧನ್ಯವಾದಗಳು ತಾರಕ್ ಅವ್ರೆ. ಅವತ್ತು ನೀವು ಆ್ಯಕ್ಚುಲಿ ಡೈರೆಕ್ಟರ್ನ ಕರ್ಕೊಂಬಂದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವರೇ. ಹಾಗೆ ಭಾಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಈ ಸಿನಿಮಾನ ಜನರಿಗೆ ತಗ್ಸೋವಂಥ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ದೀರ. ಯಾಕಂದರೆ ನಾನು ನೋಡ್ತಿದ್ದೆ, ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯಿತು. ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯಿತು. ಓಡ್ತಿಲ್ಲ, ಆಮೇಲೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ಗಳ ಹತ್ರ ಹೋಗಿ, ಥಿಯೇಟರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಟ್ಸ್ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಯಾಕಂದರೆ ಒಂದು ಸ್ವಲ್ಪ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ, ಎಷ್ಟು ಫುಲ್ ಆಗ್ತಿದೆ, ಹೌಸ್ಫುಲ್ ಆಗ್ತಿದೆ, ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ, ಜನರಿಗೆ ತಲುಪಿಸಿ. ಇವತ್ತು ಮೊದಲನೇ ದಿನ ಭಾಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ನು. ಶುಕ್ರವಾರದ ದಿನ ಯೂಶಲಿ ನಾವು ಶುಕ್ರವಾರದ ದಿನ ಎಲ್ಲ ಫ್ಯಾನ್ಸ್ನ ಕರಿತೀವಿ. ಫ್ಯಾನ್ಸು ಅದಾದ್ಮೇಲೆ ಶುಕ್ರವಾರ ತುಂಬ ಹೈಯಲ್ಲಿರುತ್ತೆ ಕಲೆಕ್ಷನ್. ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಭಾಳ ಕಮ್ಮಿ ಇತ್ತು. ಶನಿವಾರ ಅದಕ್ಕಿಂತ ಜಾಸ್ತಿ ಆಯಿತು, ಭಾನುವಾರ ಜಾಸ್ತಿ ಆಯಿತು. ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಭಾನುವಾರ ಆಯಿತು. ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಆಯಿತು. ಸೊ ಇದು ನಿಜವಾಗ್ಲೂ, ಯಾಕಂದರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ, ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದರೆ ಜನ ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನು ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ಬರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಟಲೆ ಸಿನಿಮಾನೇ ನೋಡದೇ ಇರೋಂಥವ್ರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ. ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು, ರಿಲೀಸ್ ಆಯಿತು. ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ, ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದಮೇಲೆ ನನಗೆ ಥಿಯೇಟ್ರ್ ಓನರ್ಗಳು, ಥಿಯೇಟ್ರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು, ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್, ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ. ಇವತ್ತು 25ನೇ ದಿನ. ನಾನು ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನಿಸ್ಬೋದು, ಯಾಕಂದರೆ ಇಲ್ಲೇ GT ಮಾಲಲ್ಲಿ ಇದ್ದೀವಿ, ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಇಲ್ಲಿ ಮಾಲು ಓನರ್ಗಳಾಗಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ, PVR ಮ್ಯಾನೇಜರ್ಸ್ ಆಗಲಿ, ಅವರೇ ಬಂದು ನನಗೆ ಕಾಲ್ ಮಾಡಿ, ಅಣ್ಣ ಫುಲ್ ಇವತ್ತು ನೆನ್ನೆ ಫುಲ್ ಆಗಿದೆ, ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ನಾವೇ ಕೇಳ್ತೀವಿ, ಮೇಲಧಿಕಾರಿಗಳು ಕೇಳಿ ನಾವೇ ಒಂದು ಇದು ಶೋ ಆಗ್ತೀವಿ, ಯಾಕಂದರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲ ಭಾಷೆ ಸಿನಿಮಾಗೂ ಓವರ್ಟೇಕ್ ಮಾಡಿ ಇವತ್ತು ಭಾಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು. ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಸುಮಂತ್ ಅವರೇ ಥ್ಯಾಂಕ್ ಯು, ಆ್ಯಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಇಂದ ಹಿಡಿದು ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. GT ಮಾಲ್ ಓನರ್ ಸರ್, ಆನಂದಪ್ಪ ಅವರು, ರಾಘು ಅವರು, ಹಾಗೆ ಸುರೇಶ್ ಅಣ್ಣ ಅವರು, ಆ್ಯಂಡ್ ಈ ಜಾಗ MMB ನಮ್ಮ ನವರಸನ್ ಸಾಹೇಬರು, ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡಬೇಕು. ಯಾಕೆಂದರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲನೂ ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ. ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ, ಸರ್ ನಿಮ್ಮದೇ ಸರ್ ಹಾಲ್ ಇದನ್ನು ಮಾಡಿ ಸರ್, ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಹಿಂಗೆ ಮಾಡ್ತವ್ರೆ, ನೋಡಿದೆ ನಾನು. ಥ್ಯಾಂಕ್ ಯು ನವರಸನ್ ಸರ್, ಧನ್ಯವಾದಗಳಾಗು ಎಲ್ಲ ಹುಡುಗರು, ಇಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಹುಡುಗರು. ಎರಡನೇದಾಗಿ ಅನಿಲ್ ಅವರು, ಥ್ಯಾಂಕ್ ಯು ಅನಿಲ್ ಅವರೇ. ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ಇದನ್ನು ತಲೆ ಮೇಲೆ ಹೊತ್ಕೊಂಡು, ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಲಿ ಇದ್ಕೊಂಡು ಈ ಸಿನಿಮಾನ ತಲುಪಿಸ್ಬೇಕು, ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತೇಳಿ ಅವತ್ತು ನನಗೆ ಫಸ್ಟು ನಾನು ನೋಡಿರಲಿಲ್ಲ, ಅಂದರೆ ಅವ್ರು ನೋಡಿದ್ದು ಒಂದು 30-40% ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು. ಆಗಲೇ ನೋಡಿ ಅವ್ರು ಹೇಳಿದ್ರು, ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ಮ ಜೊತೆ ಇರ್ತೀನಿ, ಶನಿವಾರ ನಿಮ್ಮ ಜೊತೆ ಇರ್ತೀನಿ, ಭಾನುವಾರ ನಾನು ನಿಮ್ಮ ಜೊತೆ ಇರಲ್ಲ, ಸಕ್ಸಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು. ಬಟ್ ಅದು ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡಿದ್ದಾರೆ. ಬಟ್ ಆದರೆ ಅವರು ಇದು ನನ್ನ ಸಿನಿಮಾ ಸೋಲ್ಬಾರ್ದು, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಇದು ಜನರಿಗೆ ರೀಚ್ ಆಗಬೇಕು ಅಂತ ನಮ್ಮ ಜೊತೆಲೇ ಇದ್ದು ಎಷ್ಟೊಂದು ಸಲ ನೀವು ಎಲ್ಲ ನೋಡಿರ್ಬೋದು. ಪ್ರತಿ ಸಲನೂ ನಾವು ಜನರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದಾಗ, ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ
ನನಗೆ ಸುಮಾರು ಜನ ಕೇಳೋರು ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ನಿಜವಾಗ್ಲೂ ಸಣ್ಣ ಆಗಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಒಂದು 5-6 ಕೆಜಿನೋ 8 ಕೆಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ. ಯಾಕಂದರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ. ಯಾವುದೋ ಏನೋ ಒಂದು ದೋಸೆನೋ ಎಲ್ಲಿ ಏನು ಸಿಗುತ್ತೋ ಕಾರಲ್ಲಿ ಬರೋದು, ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೆಲಿ ಎತ್ಕೊಂಡು ಎಲ್ಲ ವಿಡಿಯೋಸ್ ಎಲ್ಲ ಮಾಡಿಕೊಂಡು, ಕೆಲವರು ಹುಡುಗರೆಲ್ಲ ಟಿ ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು, ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗಬೇಕು ಅಂತ ಎಲ್ಲ ಮಾಡಿದ್ರು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ ಎಲ್ಲ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ವಾಸು ಸರ್, ಎಲ್ಲಿ ವಾಸನ ಹೊರಟ್ರ, ಅವರು ಬರೀತಾರೆ. ಫಸ್ಟ್ ಸಿನಿಮಾ ನೋಡಿದಾಗ, ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ, ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ಯಾ, ನಟಿಸಿದೀಯಾ ನೀನು, ತುಂಬ ಚೆನ್ನಾಗಿ ಮಾಡಿದೆ, ಡೈಲಾಗ್ಸ್ಗಳು ಇಷ್ಟು ಕಮ್ಮಿ ಇದ್ದು ಒಬ್ರು ಪೋರ್ಟ್ರೇ ಮಾಡೋದು ಭಾಳ ಕಷ್ಟ ಇದೆ, ಬಟ್ ಈ ಸಿನಿಮಾಗೆ ನಿನಗೆ ಅವಾರ್ಡ್ ಸಿಗಬೇಕು, ಸ್ಟೇಟ್ ಅವಾರ್ಡ್ ಅಂತ ಸಿಗಬೇಕು ಅಂತೇಳಿ ಅವರು ಪತ್ರಿಕೆಯಲ್ಲೂ ಬರೆದು ಹಾಕಿರ್ತಾರೆ. ಖಂಡಿತ ಅಷ್ಟು ನನಗೆ ಇನ್ನೂ ಜನ ನೋಡಲಿ, ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು. ಹಾಗೆ ನನಗೆ ವೆಂಕಟೇಶ್ ಸರ್, PRO ವೆಂಕಟೇಶ್ ಸರ್ ಅವರು, ಸರ್ ಥ್ಯಾಂಕ್ ಯು ಸರ್. ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರೂ ಕರೆಸಿ ಅರೇಂಜ್ ಮಾಡಿಕೊಡ್ತಿದ್ದೀರ, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸ್ನೇಹಿತರು ಭಾಳ ಜನ, ರಜತ್ ಸರ್ ಬಂದಿದ್ದಾರೆ, ನಮ್ಮ ಅರುಣ್ ಅವರು, ಸೀನಾ ಅವರು, ಆ್ಯಂಡ್ ಭಾಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ನವೀನ್ ಸರ್, ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ರಿ. ನಾನು ನಿಜ ಹೇಳಬೇಕು ಅಂದರೆ ನನಗೆ ಈ ಸಬ್ಜೆಕ್ಟು ಅದು ಯಾವ ಧೈರ್ಯದಲ್ಲಿ ತಗೊಂಬಂದ್ರೋ ಗೊತ್ತಿಲ್ಲ ನನಗೆ, ನಾನು ಆ್ಯಕ್ಟ್ ಮಾಡ್ಬೋದು ಅಂತೇಳಿ. ಜೈ ಮಹಾದೇವ, ಖಂಡಿತ. ಆ್ಯಂಡ್ ಇನ್ನೊಂದು ಎಲ್ರಿಗೂ ಧನ್ಯವಾದ. ಯಾಕಂದರೆ ಪ್ರತಿಯೊಬ್ಬರು ನನಗೆ ಇದು ನನ್ನ ಸಿನಿಮಾ ಅಂತೇಳಿ ಪ್ರತಿ ಶೋ ಅಲ್ಲೂ ಅವ್ರವ್ರು ಹೋಗಿ ಅವರೆಲ್ಲ ವೀಡಿಯೋಸ್ ಎಲ್ಲ ಮಾಡಿ. ಆ್ಯಂಡ್ ನನಗೆ ವೆಂಕಿ, ಆಮೇಲೆ ನಮ್ಮ ಹುಡುಗರು ಭಾಳಷ್ಟು, ನಮ್ಮ ಗೋವಿಂದರಾಜ್ ಅವರಾಗಲಿ, ವೆಂಕಟೇಶ್ ಅವರಾಗಲಿ, ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬ ಸಪೋರ್ಟ್ ಮಾಡಿ ಇಂಥ ಜಾಗದಲ್ಲಿ ಎಲ್ಲ ನಿಲ್ಲಿಸ್ತೀನಿ. ನನ್ಗೆ ಏನಿಲ್ಲ ಸರ್, ಒಂದು 2 ಬಟ್ಟೆ ಒಂದು ಗಾಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ. ಸೀದಾ ಕರ್ಕೊಂಡು ಹೋಗೋರು, ಅಣ್ಣ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲ ಜನ ಇದ್ದಾರೆ, ಅಲ್ಲಿದ್ದಾರೆ, ಈ ಥಿಯೇಟ್ರ್ ಆ ಥಿಯೇಟ್ರು ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವ್ರ ಜನರ ಜೊತೆ ನನ್ನ ಬೆರೆಯಕ್ಕೆ ಮಾಡಿದಂಥ ನಮ್ಮ ವೆಂಕಿ ಆಗಲಿ, ಎಲ್ಲ ನಮ್ಮ ಹುಡುಗರಿಗಾಗಲಿ ಧನ್ಯವಾದಗಳು. ಆ್ಯಂಡ್ ಸುಮಂತ್ ಅವರು, ಥ್ಯಾಂಕ್ ಯು. ಮತ್ತೆ ತಿರ್ಗಾ ಎಲ್ಲ ಈ ಸಿನಿಮಾನ ರೀಚ್ ಆಗಿ 25 ಡೇಸ್ ಇವತ್ತು ಆಗ್ತಿದೆ. ಸೊ ನಮ್ಮ ಜೊತೆಲಿದ್ದು, ಧನುಷ್ ಜೊತೆಲಿದ್ದು, ಕೇಶವ್ ಅವ್ರ ಜೊತೆಲಿದ್ದು, ಹಾಗೆ ನಮ್ಮ ಜಯದೇವ್ ಸರ್, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು, ಮರಿಸ್ವಾಮಿ ಅವರು, ಅವ್ರಿಗೂ ಧನ್ಯವಾದಗಳು. ಮರಿಸ್ವಾಮಿ ಸರ್, ಇನ್ನೂ ಚೆನ್ನಾಗಿ ಒಂಚೂರು ಪ್ರಮೋಟ್ ಮಾಡಿಕೊಡಿ ಸರ್ ಪ್ಲೀಸ್. ಯಾಕಂದರೆ ಒಂದಿಷ್ಟು ಇನ್ನೂ ರೀಚ್ ಆಗಬೇಕು ಸಿನಿಮಾ, ಎಲ್ರಿಗೂ ರೀಚ್ ಆಗಬೇಕು. ಹಾಗೆ ಇಲ್ಲಿ ಮಹಾದೇವ ಸಿನಿಮಾಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್, ಶಂಕರಣ್ಣ, ಹರೀಶಣ್ಣ, ಎಲ್ರಿಗೂ, ಎಲ್ಲ ನಮ್ಮ ಲೈಟ್ ಬಾಯ್ಸು, ಸಂಗಮೇಶ್ ಅವ್ರನ್ನ ಆಲ್ರೆಡಿ ಹೇಳಿದ್ದೀನಿ, CG ನಾನು ತಲೆ ತಿಂದಿದ್ದೀನಿ, ಹೆವಿ ತಿಂದಿದ್ದೀನಿ. ಬಾಬು ಸರ್ DI ನನಗೆ ಲಾಸ್ಟಲ್ಲಿ DI ಅವ್ರು ಮತ್ತೆ ಬಂದು ಕರೆಕ್ಷನ್ ಮಾಡಿಕೊಟ್ರು. ಯಾಕಂದರೆ ಅವರು ತುಂಬ ಚೆನ್ನಾಗಿ DI ಬೇರೆ ಕಲರ್ ಟೋನೇ ಕೊಟ್ಟರು. ಇವತ್ತು ಈ ಒಂದು ಟೋನ್ನ ಭಾಳಷ್ಟು ಜನ ಮೆಚ್ಕೊಂಡಿದ್ದಾರೆ. ಆ್ಯಂಡ್ ವಿಜಿ ಅವರು ಎಡಿಟರ್, ಥ್ಯಾಂಕ್ ಯು ವಿಜಿ. ಆ್ಯಂಡ್ ಪ್ರತಿಯೊಂದನ್ನು ಅವರು, ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನಾಯಕ ನಟರು, ತೆರೆ ಹಿಂದೆ ಹೀರೋ ಅಂತ ನಾಯಕ ನಟರು. ಸೊ ಪ್ರತಿಯೊಬ್ಬರಿಗೂ ವಿನೋದ್ ಗೌಡ್ರೆ, ಆ್ಯಂಡ್ ಯೂನಿಫೈ ಮೀಡಿಯಾ, ಸಿನಿಕಟ್ಸ್ ಆಕಾಶ್ ಅವರು, ಆ್ಯಂಡ್ ಕುಮಾರ್ ಅವರು, ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಸೋನಾಲ್ ಅವರು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ತೆಗೆದುಬಿಡಿ ಫೋಟೋ, ಆಮೇಲೆ ಮಾತಾಡಿದ್ದು. ಬಹುಶಃ ಹಲವಾರು ಎಲ್ಲರಿಗೂ ನಮಸ್ಕಾರ. ಹಲವಾರು ಪ್ರೆಸ್ ಮೀಟ್ಗಳಲ್ಲಿ, ವೇದಿಕೆಗಳಲ್ಲಿ ಮಾದೇವ ಸಿನಿಮಾದ ಬಗ್ಗೆ ನಾವು ಹಂಚ್ಕೊಂಡಿದ್ದೀವಿ. ಬಹುಶಃ ನಾವು ತುಂಬಾ ಮಾತಾಡಿದ್ವಿ. ಇನ್ನು ಸಿನಿಮಾ ಮಾತಾಡಿದ 25 ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ. ಎಲ್ಲರಿಗೂ ತುಂಬ ಹೆಮ್ಮೆ ಪಡುವಂಥ ಒಂದು ಸನ್ನಿವೇಶ ಇದು. ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತಾ ಇರೋದಿಷ್ಟೇ, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ, ಪ್ರತಿಯೊಂದು ತಂಡಕ್ಕೂ ನಾವು ಮಾಡಿರೋ ಸಿನಿಮಾ ದಿ ಬೆಸ್ಟ್ ಅಂತ ಅನಿಸುತ್ತೆ. ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಅಂತ ಅನಿಸುತ್ತೆ. ಆದರೆ ಆ ಸಿನಿಮಾನ ಜನರಿಗೆ ತಲುಪಿಸೋವರೆಗೂ ನಮ್ಮ ಪರಿಶ್ರಮ ಇದೆಯಲ್ಲ, ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು.
ಒಂದು ಸಿನಿಮಾ ಮಾಡಿ ಮುಗಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ. ಈಗಿನ ಸಂದರ್ಭಗಳಲ್ಲಿ ಮೊದಲು ಹಂಗಿತ್ತು, ಒಂದು ಸಿನಿಮಾ ಕುಂಬಳಕಾಯಿ ಹೊಡೆದ್ಬಿಟ್ರೆ ಅದು ಸಿನಿಮಾ ರಿಲೀಸ್ ಆಗಿದೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಟೈಮಲ್ಲಿ ಒಂದು ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ. ಪ್ರೆಸ್ ಮೀಟ್ಗಳಂತೂ ತುಂಬ ವಿರಳ. ನಮಗೆ ಎಲ್ಲ ರಿವ್ಯೂಸ್ಗಳು ಬರೆದ್ರೆ ಶುಕ್ರವಾರ ಭಾನುವಾರ ಪೇಪರಲ್ಲಿ ಮೀಡಿಯಾದವ್ರು ಏನು ಬರೆದಿದ್ದಾರೆ ನಮ್ಮ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾವನ್ನು ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ. ನನಗೆ ಅನಿಸಿದ್ದು ಈ ಸಿನಿಮಾದಲ್ಲಿ ಇರುವಂಥ ಒಬ್ಬ ನಾಯಕ ಏನಿದಾರಲ್ಲ, ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರಲಿಲ್ಲ, ಈ ಸಿನಿಮಾವನ್ನು ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ನನಗನ್ಸುತ್ತೆ. ಒಂದು ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ, ಈ ಸಿನಿಮಾ ನಂದು, ಈ ಇದನ್ನು ಜನಕ್ಕೆ ತಲುಪಿಸ್ಲೇಬೇಕು, ಅಷ್ಟು ಮಾತ್ರ ಅವ್ರ ಹೋರಾಟ ನಿಲ್ಲಿಲ್ಲ ಅಂತ ನನಗನ್ಸುತ್ತೆ. ಪ್ರಮೋಷನ್ಗೋಸ್ಕರ ಇವರು ಓಡಾಡಿದ್ದು, ಊರೂರೆಲ್ಲ ತಿರುಗಾಡಿದ್ದು, ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿದ್ದು ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ಡುತ್ತಾನೆ ಇತ್ತು. ಥಿಯೇಟ್ರ್ಗಳಲ್ಲಿ ಸಿನಿಮಾ ಸಿಗದೇ ಇದ್ದಿದ್ದು, ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗದೇ ಇದ್ದಿದ್ದು, ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನು ನಿಲ್ಲಿಸಿದ್ರಲ್ಲ, ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನ ತಿಳಿಸ್ಬೇಕು. ಈ ಸಿನಿಮಾ 25 ದಿನ ಓಡ್ತಾ ಇದ್ದಿದ್ದಕ್ಕೆ ವಿನೋದ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ಲೇಬೇಕು. ಖಂಡಿತವಾಗ್ಲೂ ಇದು ಅವ್ರ ಪ್ರಯತ್ನ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಜನ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾವನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಗಲೇ ಹೇಳಿದಾಗೆ ಹೌದು, ನಮ್ಮ ಮನೆಯಲ್ಲಿ ತುಂಬ ಶೀಲ್ಡ್ಗಳಿದ್ದಾವೆ, ಹೆಮ್ಮೆ ಆಗುತ್ತೆ. ಆಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ಪುಟ್ಟು ಸಿನಿಮಾ ಮಾಡಿ, ನನ್ನ ತಾಯಿಲದ ತವರು ಅನ್ನುವಂಥ ಒಂದು ಪುಟ್ಟು ಬಡ್ಜೆಟಿನ ಒಂದು ಸಿನಿಮಾವನ್ನು 100 ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಬಂದಿದ್ದರು ಶೀಲ್ಡ್ ಕೊಡೋಕ್ಕೆ. ಈ ಕನ್ನಡ ಸಿನಿಮಾ ಒಂದು 100 ದಿನ ಓಡಿದೆ ಅಂದಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅಪ್ಪಾಜಿಯವರೆಲ್ಲ ಬಂದು ನಮಗೆ ಶೀಲ್ಡ್ ಕೊಡೋರು ಅಂದರೆ ನಾವು ಎಷ್ಟು ಒಳ್ಳೆಯ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ. ಆ ದಿನಗಳಲ್ಲಿ ನಾವು 100 ದಿನ ಸಿನಿಮಾ ಓಡೋದ್ರ ಜೊತೆಗೆ ಅಂಥ ಮೇರು ನಟರು ಬಂದು ನಮಗೆ ಶೀಲ್ಡ್ ಕೊಡೋಂಥ ದಿನಗಳನ್ನ ನಾವು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನಗಳಲ್ಲಿ ಸಿನಿಮಾ ಓಡೋದು ಕಡಿಮೆ ಆಗಿದೆ. 25 ವಾರ ಸಿನಿಮಾಗಳೆಲ್ಲ ನಮ್ಮ ಜೀವನದಲ್ಲಿ ನೋಡಿದ್ದೀವಿ. ಇವತ್ತು 25 ದಿನ ಅನ್ನೋದೇ 25 ವಾರಕ್ಕೆ ಸಮ ಆಗಿ ನಿಂತಿದೆ. ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂಥ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ, ಎಲ್ಲರೂ ಕೇಳ್ತಾ ಇದ್ರು ನನ್ನ ಹೋದ ಕಡೆ ಎಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ನನಗೆ ಅನಿಸಿದ್ದು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ, ಆದರೆ ಸಿನಿಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು, ತೆರೆಯ ಮೇಲೆ ವಿಭಿನ್ನವಾದಂಥ ಪಾತ್ರಗಳು ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ಆ ಥರದ ಒಂದು ಪಾತ್ರನ ಕೊಟ್ಟಂಥ ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಷ್ಟು ಮಾತ್ರ ಅಲ್ಲ, ಈ ಸಿನಿಮಾಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ಹಲವಾರು ವಾವ್ ಫ್ಯಾಕ್ಟರ್ ಈ ಸಿನಿಮಾಗಳಲ್ಲಿ. ವಿನೋದ್ ಅವರು ತುಂಬ ವಿಶೇಷವಾಗಿ ಅವ್ರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲರೂ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆವಾಗ ಎಲ್ಲ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮಲ್ಲಿ. ಆದರೆ ಒಬ್ಬ ಮಗನಾಗಿ ಅವರ ತಂದೆಯನ್ನು ಜ್ಞಾಪಿಸಿದ್ದಿದೆಯಲ್ಲ, ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ, ಅದು ತುಂಬ ವಿಶೇಷವಾಗಿತ್ತು. ಈ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಅವ್ರ ತಂದೆ ಜ್ಞಾಪಕ ಬಡೋರು, ಆ ಆ್ಯಕ್ಟಿಂಗಲ್ಲಿ, ಎಮೋಷನ್ ಸೀನ್ಸಲ್ಲಿ, ಆ ಫೈಟಲ್ಲೆಲ್ಲ ಅವ್ರಿಗೆ ಜ್ಞಾಪಕ ಬರೋರು. ಅಷ್ಟು ತಲ್ಲೀನತೆ ತುಂಬ ವಿಶೇಷವಾಗಿತ್ತು ವಿನೋದ್ ಪ್ರಭಾಕರ್ ಅವರ ಈ ಒಂದು ಸಿನಿಮಾ. ಅದರಲ್ಲಿ ಮಾಲಾಶ್ರೀ ಅವರು ವಾವ್ ಫ್ಯಾಕ್ಟರ್ ಇಂಟರ್ವೆಲ್ ಆದಮೇಲೆ ಅವ್ರು ಬಂದಿದ್ದು, ಜನ ಅವರನ್ನು ಇಷ್ಟಪಟ್ಟಿದ್ದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ತುಂಬ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ನಾನು ಸ್ಮರಿಸಬೇಕಾಗಿದ್ದು, ಒಬ್ಬ ನಾಯಕ ನಟ ಈ ಸಿನಿಮಾಗೆ ಒಬ್ಬ ವಿಲ್ಲನ್ ಪಾತ್ರ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ ಕಿಟ್ಟಿ ಸರ್, ಅವ್ರನ್ನ ನಾವೆಲ್ಲರೂ ಕೂಡ ನಿಜವಾಗ್ಲೂ ಅವರ ಆ ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ನಿಜವಾಗ್ಲೂ ತುಂಬ ದೊಡ್ಡದು. ಆ ಸಪೋರ್ಟ್ ಮಾಡಿದ್ದಾರೆ ಅವರು. ಒಬ್ಬ ನಾಯಕ ನಟರು, ಅವ್ರು ಎಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು. ಅವ್ರ ನಟನೆಗೆ ಅಭಿಮಾನಿ. ಗೌಡ್ರು ಅನ್ನೋ ಸಿನಿಮಾದಲ್ಲಿ ನನ್ನ ಅಳಿಯನ ಪಾತ್ರ ಮಾಡಿದರು. ನಾನು ಆಗಲೇ ಹೇಳ್ತಾ ಇದ್ದೆ, ನೀವು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀರಿ ಅಂತ. ಅವ್ರ ನಾಯಕರಾದವಾಗಲೂ ಹೇಳಿದ್ದೆ ನಾನು ಆವತ್ತೇ ನಿಮಗೆ ಹೇಳಿದ್ದೆ, ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ. ಅಂಥ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲ್ಲನ್ ಆಗಿ ನೋಡೋದು ಕೂಡ ತುಂಬ ದೊಡ್ಡ ಸಪೋರ್ಟ್ ಕಿಟ್ಟಿಯವ್ರ ಕಡೆಯಿಂದನೂ ಕೂಡ ಸಿಕ್ಕಿತ್ತು. ಇನ್ನು ಸೋನಾ
ಸಿನಿಮಾದಲ್ಲಿ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಮುದ್ದಾಗಿ ಕಾಣ್ತಾರೆ. ನಾನು ತುಂಬ ಕಡೆ ಹೇಳಿದ್ದೀನಿ, ನಾಯಕಿಯರಿಗೆ ಪರದೆ ಮೇಲಿರುವಂಥ ಸ್ಪೇಸ್ ತುಂಬಾ ಕಡಿಮೆ ಆಗಿದೆ. ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀನಿ. ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣ್ಣಿಸೋಕೆ ಸಾಧ್ಯನೇ ಇಲ್ಲ. ಡೈರೆಕ್ಟ್ರಿಗೆ ಮತ್ತು ವಿನೋದ್ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. 2-3 ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ. ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು ಶೆಡ್ಯೂಲ್ ಬ್ರೇಕ್ ಆದಾಗಲಿಂದ ಹಿಡಿದು ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗಿದಾಗಲೂ 1 ಗಂಟೆ ನಾವಿಬ್ಬರು ಫೋನಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ಆ ಸೀನ್ ಅಷ್ಟು ಚೆನ್ನಾಗಿ ಬಂತಮ್ಮ, ಇಷ್ಟು ಚೆನ್ನಾಗಿ ಬಂತಮ್ಮ ಅಂತ. ಅದಾದಮೇಲೆ 1 ವರ್ಷ ಎಲ್ಲೂ ಇರ್ತಾನೆ ಇರಲಿಲ್ಲ. ಮತ್ತೆ ಒಂದಿನ ಯಾವತ್ತೋ ಶೂಟಿಂಗಲ್ಲಿ ಹೋದಾಗ ಮತ್ತೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅಂದರೆ ಒಂದು ಒಳ್ಳೆ ಸಿನಿಮಾಗೋಸ್ಕರ, ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅವರಲ್ಲಿದ್ದಂಥ ತುಡಿತ ಇದೆಯಲ್ಲ, ಆ ತುಡಿತನೇ, ಅದರ ಪ್ರತಿಫಲನೇ ನಾವಿವತ್ತು ಇಲ್ಲಿ ನಿಂತಿದ್ದೀವಿ 25ನೇ ದಿನದ್ದು ಅಂತ ನನಗೆ ಅನಿಸುತ್ತೆ. ಈ ತುಡಿತ, ಈ ಪ್ರೀತಿ, ಈ ಶ್ರದ್ಧೆ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ವಿನೋದ್, ನೀವಾಗಲೇ ಹೇಳ್ತಾ ಇದ್ರಿ 23 ವರ್ಷದ ನನ್ನ ಶ್ರಮ ಅಂತ ನೀವು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ರಲ್ಲ. ಬಹುಶಃ ಇನ್ನು 25 ವರ್ಷ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಆನಂದ ಬಾಷ್ಪ ಮಾತ್ರ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಇಡೀ ತಂಡಕ್ಕೆ ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದಿಷ್ಟೊತ್ತು ಹಾಡಾಡಿದ್ರು. ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂಥ ಕಲಾವಿದೆ ಮೇಲೂ ಕೂಡ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಲಾ, ನಾನು ಕಾಯ್ತಾ ಇದ್ದೀನಿ, ಆದಷ್ಟು ಬೇಗ ಸಿನಿಮಾ ಮಾಡು. ನೀನು ಹೆಂಗೆ ಹೇಳ್ತೀವಿ ಹಾಗೆ, ನೀನು ಹೊಡಿತಾ ಇದ್ರೆ ಹೆಂಗೆ ಬೇಕೋ ನಾನು ಬೀಳ್ತಾ ಇರ್ತೀನಿ ನಾನು. ಅವ್ರ ಜೊತೆ ನಿಲ್ಲೋದೇ ಒಂದು ಒಂಥರ ನಾನು ಅವ್ರ ಜೊತೆ ಸಿಂಧೂರು ತಿಲ್ಕ ಮಾಡಿದಾಗ ಇವ್ರ ಶಾರ್ಟ್ಗಳು ಬಂದಾಗಲೆಲ್ಲ ನಮ್ಮನ್ನೆಲ್ಲ ಅವ್ರ ಕಾಂಬಿನೇಷನ್ ಶಾರ್ಟು ತೆಗಿತಾ ಇರಲಿಲ್ಲ. ಯಾಕಂದ್ರೆ ಅವ್ರು ಅಷ್ಟು ಬಿಸಿ, 2 ಫ್ರೇಮಲ್ಲಿ ಆ್ಯಕ್ಟ್ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಹೊಟ್ಟೋಗ್ಬಿಡೋರು. ಇವ್ರು ಹೋದ್ಮೇಲೆ ನಾವು ಆ ಸಿನಿಮಾದಲ್ಲೆಲ್ಲ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಒಟ್ಟಿಗೆ ಈಗ ನನ್ನ ಮಾತ್ರ ಸಪ್ರೇಟಾಗಿ ತೆಗೆದ್ಬಿಟ್ರು. ಬಟ್ ಇಟ್ಸ್ ಸೋ ಹ್ಯಾಪಿ ದಟ್ ಕಿಟ್ಟಿ ಅವ್ರು ಸ್ವಲ್ಪ ಕೇಳ್ತಾ ಹೇಳಬೇಕು. ಥ್ಯಾಂಕ್ ಯು. ಇವನ್ ಐ ಆಮ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ನೀವು ಆ್ಯಕ್ಟ್ ಮಾಡಿರೋ ಪಿಕ್ಚರಲ್ಲಿ. ಸೊ ನೈಸ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಆ್ಯಸ್ ಯೂಶ್ವಲ್ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಇದು ಒಂಥರ ತುಂಬ ಖುಷಿ ಅನಿಸ್ತಾ ಇದೆ. ಬಿಕಾಸ್ ಮೊಬೈಲಾ? ಓಕೆ. ತುಂಬ ಖುಷಿ ಅನಿಸುತ್ತೆ. ಫಸ್ಟ್ ಏನಂದರೆ, ಮುಂಚೆ ಎಲ್ಲ ತುಂಬ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಈ ಅವಾರ್ಡ್ಸು, ಈ ಶೀಲ್ಡ್ಸೇ ತಗೊಳ್ತಾ ಇದ್ವಿ. ತುಂಬ ವರ್ಷಗಳ ನಂತರ ನನ್ನ ಮಗಳು ಕಾಟೇರ 50 ಡೇಸ್ ಅವಾರ್ಡ್ ತಗೊಂಡು, ಅವಾಗ ತುಂಬ ಖುಷಿ ಅನಿಸ್ತು. ನನ್ನ ಜೊತೆ ನನ್ನ ಮಗಳು ಒಂದು ಅಟ್ಲೀಸ್ಟ್ ಅವಾರ್ಡ್ ತೊಗೊಂಡು ಬಂದ್ಲು ಅಂತ. ಈಗ ನಾನು 25 ಡೇಸ್ ಅವಾರ್ಡ್ ತಗೊಳ್ತಾ ಇದ್ದೀನಿ, ಆ್ಯಸ್ ಈಕ್ವಲ್ ಲೈಕ್ ಸಿಲ್ವರ್ ಜೂಬ್ಲಿ. ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ರೂ ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಸೊ ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ತಗೊಳ್ತಾ ಇದ್ದೆ ಫಸ್ಟ್ ಟೈಮ್. ಅಂತ ತುಂಬ ಖುಷಿ ಅನಿಸಿದೆ. ತುಂಬ ಒಂಥರ ಇಟ್ ಈಸ್ ವೆರಿ ಯೂನಿಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳಬೇಕು. ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ, ಒಳ್ಳೆ ಮನಸ್ಸವ್ರಿಗೆ, ಒಳ್ಳೆ ಪಿಕ್ಚರ್ಗೆ ಯಾವತ್ತೂ ದೇವರು ಕೈ ಬಿಡಲ್ಲ, ಕನ್ನಡ ಜನನೂ ಕೈ ಬಿಡಲ್ಲ. ದಟ್ ಈಸ್ ಫಾರ್ ಶೋರ್. ಆಮೇಲೆ ನೀವು ಹೇಳ್ತಾ ಇದ್ರಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ, ಈಗ ನಿಮ್ಮ ಮುಖದಲ್ಲಿ ಆ ಚಾಮೆ ಬಂದುಬಿಟ್ಟಿದೆ. ನಾವು ಟುಮಾರೋ ಬಿಗ್ ಹೀರೋ ಆಫ್ ದ ಕನ್ನಡ ಇಂಡಸ್ಟ್ರಿ, ನೋ ಡೌಟ್ ಅಬೌಟ್ ಇಟ್. ತುಂಬ ಖುಷಿ ಆಗುತ್ತೆ ಇಂಥ ಒಂದು ಕಾಂಬಿನೇಷನಲ್ಲಿ. ನಾನು ಐ ಆಮ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲಮ್. ಸೊ ಈ ಸಕ್ಸಸ್ಸಲ್ಲಿ ಐ ಆಮ್ ಪಾರ್ಟ್ ಆಫ್ ದಿಸ್ ಅನ್ನೋದಕ್ಕೆ ತುಂಬ ಐ ಆಮ್ ಫೀಲಿಂಗ್ ಪ್ರೌಡ್ ಆ್ಯಂಡ್ ಸಕ್ಸಸ್. ನಾನು ಇನ್ನೊಂದು ಹೇಳಬೇಕು, ನಾನು ಈ ಪಿಕ್ಚರ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡೋವರೆಗೂ. ಏನಂತ ಹೇಳಿದರೆ, ಎಷ್ಟೊಂದು ಜನ ವಿಲನ್ ನೋಡ್ತಿದ್ದೀನಿ, ಬಟ್ ಈ ಪಿಕ್ಚರಲ್ಲಿ ಶ್ರುತಿ ಅಂತ ಒಂದು ಲೇಡಿ ವಿಲನ್ನ ಹೊಡಿಲೇಬೇಕು. ದಟ್ ಈಸ್ ಮೈ ಏಮ್ ನೌ. ಒಂದು ಫ್ರೇಮಲ್ಲಿ ನೀನು ಬಾ ಅಂತ ಅನ್ನೋದು ಕಾಯ್ತಾ ಇದ್ದೀನಿ ನಾನು. ಸೊ ಬಟ್ ಅದೇ ಹೇಳ್ತಾ ಇದ್ರಲ್ಲ, ಈಗಲೂ ಹೇಳಿದ್ನಲ್ಲ, ಸೋಲ್ಬಿಟ್ಟು ಗೆಲ್ಲೋದೇ ಅಂತ. ದಟ್ ಈಸ್ ವಾಟ್ ವಿಲನ್ ಹತ್ರ ಸೋಲ್ತೀನಿ ಬಟ್ ಗೆಲ್ತೀನಿ. ಸೊ ತುಂಬ ಖುಷಿ ಅನಿಸ್ತು. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸೋ ಮಚ್
ಪ್ರಭಾಕರ್ ಅವರು ಆ್ಯಂಡ್ ನವೀನ್ ಅವರು ಆ್ಯಂಡ್ ಪ್ರೊಡ್ಯೂಸರ್ ಆಲ್ಸೋ ಮಸ್ಟ್ ಬಿ ವೆರಿ ಹ್ಯಾಪಿ. ನಾನು ಇಷ್ಟು ವರ್ಷ ಎಲ್ಲ ಪಿಕ್ಚರ್ಸ್ ದೊಡ್ಡ ಸಕ್ಸಸ್ ಕೊಟ್ಟು ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ವಿಲ್ ಬಿ ವೆರಿ ಹ್ಯಾಪಿ ಅಂತ. ನನಗೆ ಸಂತೋಷ ಅಂದರೆ ಇಂದು ಸ್ಪೆಷಲ್ ರೋಲ್ ಮಾಡಿ ಕೂಡ ಸಕ್ಸಸ್ ಕೊಟ್ಟಿದ್ದೀನಿ ನಿಮಗೆ. ಐ ಆಮ್ ಸೋ ಹ್ಯಾಪಿ. ಸೊ ಫುಲ್ ಅವರೆಲ್ಲ ಟೀಮ್ಗೂ ತುಂಬ ಥ್ಯಾಂಕ್ಸ್. ರಿಯಲಿ ಸೋ ಸ್ವೀಟ್ ಆಫ್ ವರ್ಕಿಂಗ್ ವಿತ್ ಯು ಆಲ್. ಆ್ಯಂಡ್ ಸೋನಲ್, ಯು ಆರ್ ಸೋ ಕ್ಯೂಟ್. ನಿಜವಾಗ್ಲೂ ನನ್ನ ಲೊಕೇಶನಲ್ಲಿ ದಿ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ರು ಸೋನಲು. ಆಮೇಲೆ ನೋಡಿದ್ರೆ ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಶಿ ಬಿಕೇಮ್ ದಟ್ಸ್ ಸೋ ಕ್ಯೂಟ್. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಬಗ್ಗೆ ಎಲ್ಲ ಜಾಸ್ತಿ ಏನೋ ಮಾತಾಡೋಕ್ಕಿಲ್ಲ, ಎಲ್ಲರೂ ಸಿನಿಮಾ ನೋಡಿಲ್ಲ. ಫ್ಯಾನ್ಸ್ ಅಂತ ಅಲ್ಲ ಇಲ್ಲಿ ರೀಲ್ ಪಾರ್ವತಿ ಹೊಡಿತಾ ಇದ್ದಾರೆ, ರಿಯಲ್ ಪಾರ್ವತಿಗೆ. ಸೊ ಮಂಜಣ್ಣ ಸ್ಟ್ರಿಕ್ಟು. ಇವತ್ತು ನಾನು ಈ ಮಾದೇವ ಸಿನಿಮಾ ಪ್ರೀವಿಯಸ್ ಪ್ರೆಸ್ ಮೀಟ್ಸಲ್ಲಿ ಜಾಸ್ತಿ ಎಲ್ಲ ಸಿನಿಮಾ ಬಗ್ಗೆನೇ ಮಾತಾಡಿರ್ತೀವಿ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಿರಲಿ, ಸಿನಿಮಾದಲ್ಲಿ ನಮ್ಮ ಕ್ಯಾರೆಕ್ಟರ್ ಇರಲಿ, ಬೇರೆಯವ್ರ ಕ್ಯಾರೆಕ್ಟರ್ ಇರಲಿ, ಅದೇ ಮಾತಾಡ್ತಾ ಇದ್ವಿ. ಬಟ್ ಈ ಸಿನಿಮಾದ ಹಿಂದೆ ತುಂಬ ಜನರು ಕಷ್ಟಪಟ್ಟಿದ್ದಾರೆ. ಐ ಥಿಂಕ್ ದ ಹೋಲ್ ಟೀಮ್. ಸೊ ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಫೋರ್ ಎವ್ರಿಥಿಂಗ್, ನಾನು ಯಾವುದೇ ಸಿನಿಮಾ ವರ್ಕ್ ಮಾಡಿದ್ದೀನಂದರೆ, ಇವತ್ತಿಲ್ಲಿ ನಿಂತಿದ್ದೀನಂದರೆ ನಾನು ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಶೂಟಿಂಗ್ ಹೋಗ್ತಿರುವಾಗ ನಾನು ಡೇ ಆ್ಯಂಡ್ ನೈಟ್ ಅಂತ ಕೆಲಸದಲ್ಲಿ ಇರ್ತೀವಿ. ಸ್ಪೆಷಲಿ ಮಾದೇವ ಸಿನಿಮಾ ನಡೀತಿರುವಾಗ ನಾನು ಗರಡಿ, ಮಾದೇವ ಮತ್ತು ಇನ್ನೊಂದು 3 ಸಿನಿಮಾ ಒಟ್ಟಿಗೆ ಶೂಟಿಂಗ್ ಮಾಡ್ತಿದ್ದೆ. ಡೇ ಆ್ಯಂಡ್ ನೈಟ್ ಅಂತ ನಾನು ಮನೆಗೆ ಹೋಗ್ತಾನೆ ಇರಲಿಲ್ಲ. ಆಲ್ಸೋ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ನ ಮಿಸ್ ಮಾಡಿದ್ದೀನಿ. ಆ ಟೈಮಲ್ಲಿ ನಮ್ಮಮ್ಮ, ಇಲ್ಲ ನೀನು ಸಿನಿಮಾ ಮಾಡು, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೇಮ್ ಅನ್ನೋದು ಹೇಳಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮೈ ಮಾಮ್. ಅಮ್ಮ, ಥ್ಯಾಂಕ್ ಯು. ಅಫ್ಕೋರ್ಸ್ ಕೇಶವ್ ಸರ್ ಯಾವುದಕ್ಕೂ ನಮ್ಮ ಶೂಟಿಂಗ್ ಟೈಮಲ್ಲಿ ಆಗಿರಲಿ ಎಲ್ಲದಕ್ಕೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಹೀಸ್ ಟೇಕನ್ ಕೇರ್ ವೆರಿ ವೆಲ್. ಸೊ ಕೇಶವ್ ಸರ್, ಧನುಷ್ ಇಲ್ಲಿದ್ದಾರಾ? ಧನುಷ್, ಥ್ಯಾಂಕ್ ಯು ಸೋ ಮಚ್. ನವೀನ್ ಸರ್, ಅವ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಕಾಮ್ ಡೈರೆಕ್ಟರ್. ನಾನು ಇಷ್ಟು ಸಿನಿಮಾ ವರ್ಕ್ ಮಾಡಿದ್ರಲ್ಲಿ ತುಂಬ ಕಾಮ್ ಅಂತ ಒಬ್ಬರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ಅಂದರೆ ದಟ್ ಈಸ್ ನವೀನ್ ಸರ್. ವೆರಿ ಸ್ವೀಟ್. ನಾವು ಎಷ್ಟು ಟೇಕ್ಸ್ ಮಾಡಿದ್ರು ತುಂಬ ಪ್ರೀತಿಯಲ್ಲಿ ಬಂದು, ಮೇಡಮ್ ಇನ್ನೊಂದು ಟೇಕ್, ಯಾವತ್ತೂ ಒಂದು ದಿನನೂ ಸೆಟ್ಟಲ್ಲಿ ಕೋಪ ಮಾಡಿರೋದು ನೋಡಿಲ್ಲ. ನವೀನ್ ಸರ್, ಮತ್ತೆ ಇನ್ನೊಂದು ಸಿನಿಮಾ ನಿಮ್ಮ ಜೊತೆ ಮಾಡಬೇಕಂತ ಆಸೆ ಇದೆ. ಲೆಟ್ಸ್ ವರ್ಕ್ ಟುಗೆದರ್ ಅಗೇನ್. ಕಮಿಂಗ್ ಟು ಮೈ ದೆನ್ ರಾಘವ, ನಾವು ಮಾದೇವ. ಏನೂ ಇಲ್ಲ. ಥ್ರೂಔಟ್ ದ ಸಿನಿಮಾ ನಮ್ಮದೊಂದು ಜರ್ನಿ ಅಂತ ಇರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಆ್ಯಂಡ್ ಜನರಲಿ ನಾವು ಯಾವುದಾದ್ರೂ ಒಂದು ಸೀನ್ ಇರುವಾಗ, ಬಯೋ ಸೀನ್ ಇದ್ದರೆ, ಏನಾದರೂ ಇದ್ದರೆ, ಒಂದು ಸ್ವಲ್ಪ ನಮ್ಮ ಹೀರೋಯಿನ್ಸ್ ಆಗಿ ವಿ ವಿಲ್ ಹ್ಯಾವ್ ಲಿಟಲ್ ಬಿಟ್ ಆಫ್ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತ ಇರುತ್ತೆ. ಅದರಲ್ಲೂ ನನಗೆ ಕಂಫರ್ಟ್ ಝೋನ್ ಅಂತ ಕೊಟ್ಟಿರೋದು ಖಂಡಿತ ಅದು ವಿನೋದ್ ಸರ್. ಆ್ಯಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅದು ಸೈಡಲ್ಲಿ ಇಟ್ಟು ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳಿದರು, ಶ್ರುತಿ ಮೇಡಮ್ ಆಗಿರಲಿ, ಮಾಲಾಶ್ರೀ ಮ್ಯಾಮ್ ಆಗಿರಲಿ, ಇವರು ಹಿ ವಾಸ್ ಜಸ್ಟ್ ನಾಟ್ ಅ ಹೀರೋ ಇನ್ ದ ಸಿನಿಮಾ. ಅವರು ಬ್ಯಾಕ್ ಆಫ್ ದ ಸಿನಿಮಾನು ಅಷ್ಟೇ ವರ್ಕ್ ಮಾಡಿದ್ದಾರೆ. ನೀವು ನಂಬಲ್ಲ, ನನಗೆ ಒಂದೊಂದು ಸರ್ತಿ ಪ್ರಮೋಷನ್ಸ್ದು ಡೇಟ್ಸ್ ಎಲ್ಲ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು. ವಿನೋದ್ ಸರ್ ಫೋನ್ ಮಾಡಿ ಹೇಳ್ತಾಯಿದ್ರು, ಸೋನಲ್ ನಾಳೆ ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ ಅಂತ. ಸೊ ವಿನೋದ್ ಸರ್, ಮತ್ತೆ ನಮ್ಮ ಪೇರ್ ಹಿಟ್ ಆಯಿತು. ವಿ ಶುಡ್ ಡೂ ಅನದರ್ ಫಿಲ್ಮ್ ಟುಗೆದರ್. ಟೈಮ್ ಫಾರ್ ಅನದರ್ ಫಿಲ್ಮ್. ನಿಶಾ ಮ್ಯಾಮ್ ಆಲ್ಸೋ, ಅವ್ರ ಬಗ್ಗೆನೂ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋದು ಎಲ್ಲರೂ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕಿರಣ, ಮೋಹನ್, ನನ್ನ ಫೇವ್ರೆಟ್ ಕುಮಾರ, ದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಬಾಲು ಸರ್, ನಮ್ಮ ಕ್ಯಾಮ್ರಾಮ್ಯಾನ್ ಬಾಹುಬಲಿ, ಅವ್ರ ನಿಜ ಹೆಸರು ಗೊತ್ತಿಲ್ಲ, ನಾವು ಬಾಹುಬಲಿ ಅಂತ ಕರಿತೀವಿ ಅವ್ರನ್ನ. ನಮ್ಮ ಪ್ರೊಡಕ್ಷನ್ ಟೀಮ್ ಎಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು. ಈ ಲುಕ್ ಏನಿದೆ ಅದಕ್ಕೆ ಕಾರಣ ನನ್ನ ಸ್ಟಾಫ್. ಅಲ್ಲಿ ಗಣೇಶ, ಕಾರ್ತಿ, ಪ್ರವೀಣ, ಥ್ಯಾಂಕ್ ಯು ಸೋ ಮಚ್. ಇವ್ರು ಮೂವರು ಇಲ್ಲದಿದ್ದರೆ ಖಂಡಿತ ನನಗೆ ಈ ಲುಕ್ಕು ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಆ್ಯಂಡ್ ಆಲ್ಸೋ ಥ್ರೂ ಔಟ್ ದ ಸಿನಿಮಾ ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ನನಗೆ. ಸೊ ಕಾರ್ತಿ, ಗಣೇಶ, ಪ್ರವೀಣ, ಥ್ಯಾಂಕ್ ಯು ಸೋ ಮಚ್. ಇವರು ಮೇಕಪ್ ಕಮ್ಮಿ ಮಾಡಿ ಅಂತಿದ್ರು, ಬಟ್ ಇಟ್ಸ್ ಓಕೆ. ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ವಿ. ಬೇರೆ ಯಾರಾದರೂ ಡಿಡ್ ಐ ಮಿಸ್? ನಾನೆಲ್ಲ ಪ್ರದ್ಯೋತನ್ ಸರ್ ಎಲ್ಲ ನಮ್ಮ ಇಡೀ ತಂಡಕ್ಕೆ ಐಮ್ ಸಾರಿ. ನಾನು ಯಾರ್ದಾದ್ರೂ ಹೆಸರು ಮಿಸ್ ಮಾಡಿದ್ದೀನಿ ಅಂದರೆ ಐಮ್ ರಿಯಲಿ ಸಾರಿ.
Again, last but not the least, ನಮ್ಮ ಮೀಡಿಯಾ ಆ್ಯಂಡ್ ದ ಡಿಜಿಟಲ್ ಟೀಮ್. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಈ ಸಿನಿಮಾ ಹೌದು ನಾವು ಪ್ರಮೋಟ್ ಮಾಡಿದ್ದೀವಿ ಎಲ್ಲ, ಓಕೆ ಫೈನ್, ಬಟ್ ಇದನ್ನು ಜನರ ಆಡಿಯನ್ಸ್ಗೆ ತಲುಪಕ್ಕೆ ಹೆಲ್ಪ್ ಮಾಡಿರೋದೇ ನಮ್ಮ ಮೀಡಿಯಾದವರು. ಸೊ ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲದೆ ಡೆಫಿನೆಟ್ಲಿ ಇದು ಇಷ್ಟು ರೀಚ್ ಆಗ್ತಿರ್ಲಿಲ್ಲ ಜನರಿಗೆ. ಆಡಿಯನ್ಸ್ ಇವತ್ತು ಥಿಯೇಟರ್ಗೆ ಬರ್ತಿರೋದಾದರೆ ಅದು ನೀವು ನಮಗೆ ಅಷ್ಟು ಹೆಲ್ಪ್ ಮಾಡಿದ್ದೀರಾ ಟು ರೀಚ್ ದಿ ಆಡಿಯನ್ಸ್. ಸೊ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಮ್ಮ ಆಡಿಯನ್ಸ್ ಎಲ್ಲರೂ ಎಷ್ಟು ನೀವು ನಂಬಲ್ಲ, ನಾವು ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತಿರುವಾಗ ಎಷ್ಟು ಕನೆಕ್ಟ್ ಆಗಿದ್ದಾರೆ ಸಿನಿಮಾಗೆ. ಆ್ಯಂಡ್ ಅವರು ಫ್ಯಾಮಿಲಿ ಹೋಗಿ ಸಿನಿಮಾ ನೋಡ್ತಿರುವಾಗ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ನಮ್ಮ ಆಡಿಯನ್ಸ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ಫೈನಲಿ ನನ್ನ ಹಸ್ಬೆಂಡ್ ತರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಐ ಥಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೂ ಶ್ರುತಿ ಅಮ್ಮ ಹೇಳಿದ್ರು, ಮದುವೆ ಆದಮೇಲೆ ಕಮ್ಮಿ ಶೂಟಿಂಗ್ ಹೋಗೋಕ್ಕೆ ಬಿಡಲ್ಲ, ಇದು ಅದು ಅಂಥದ್ರಲ್ಲಿ ನೀನು ಹೋಗು ಕೆಲಸ ಮಾಡು ಅನ್ನೋ ಒಂದು ಸಪೋರ್ಟ್ ಕೊಡ್ತಾರಲ್ಲ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ತರುಣ್. ಥ್ಯಾಂಕ್ ಯು ಸೋ ಮಚ್. ಯಾರು ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮಸ್ಕಾರ. ಮಹಾದೇವ 25 ದಿನ ಸಂಭ್ರಮ. ಶ್ರಮ ಎಲ್ಲರೂ ಇದೆ, ಆದರೆ ಹೆಚ್ಚಿನ ಶ್ರಮ ಹಾಕಿದ್ದು ವಿನೋದ್. ಗುಡ್ ಲಕ್ ವಿನೋದ್, ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ನಿಮ್ಮ ಶ್ರಮ ಪರಿಶ್ರಮಕ್ಕೆ 100% ಒಂದು ಸಂತೋಷ ಅಂತ ಸಿಕ್ಕಿದೆ. ಈ 25 ಹಾಗೆ 50 ಆಗಿ 75 ಆಗಿ 100 ಆಗಲಿ, ಆ ಸಂಭ್ರಮನ ಮಾಡೋಣ. ತುಂಬ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿನೋದ್ ಅಷ್ಟೇ ಶ್ರಮ ಹಾಕಿದ್ದು ನಿಶಾ. ಅವ್ರ ಮುಖದಲ್ಲಿ ಎಂಥ ಖುಷಿ ಇದೆ ಈಗ ಅಂದರೆ ಅದು ಗೊತ್ತಾಗತ್ತೆ. ಈ ಸಕ್ಸಸ್ ಶುರು ಆಯಿತು, ವಿನೋದ್ ಹೇಳೋದು ಇನ್ನೂ ಒಂದು 25 ವರ್ಷ 30 ವರ್ಷ ಬಾರಿಸ್ತಾ ಇರೋದೆ. ಮಹಾದೇವ ಇದರಲ್ಲಿ ನನಗೊಂದು ಪಾತ್ರ ಕೊಟ್ಟು, ನವೀನ್, ನಾನು ಕಮಿಟ್ ಆಗ್ಬೇಕಾದ್ರೆ ಹೇಳಿದ್ದೆ ಒಂದೇ ಮಾತು, ನವೀನ್ ಸರ್ ನಿಮ್ಮನ್ನು ಬೇರೆ ಥರ ತೋರಿಸ್ತೀನಿ ಅಂತ. ಸರಿ ನವೀನ್, ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಕೇಶವ್ ಈ ಸಿನಿಮಾನ ತುಂಬ ಪ್ರೀತಿಯಿಂದ ಪ್ರೊಡಕ್ಷನ್ ಮಾಡಿದ್ರು. ಏನು ನಿನ್ನ ಹೆಸರು ಏನು? ಧನುಷ್. ಕೇಶವ್ ಅವ್ರ ಮಗ. ತುಂಬ ಒದ್ದಾಡ್ತಿದ್ರಿ ಅಲ್ಲ ರಿಲೀಸ್ ಡೇ, ರಿಲ್ಯಾಕ್ಸ್ ಆದ್ರ? ವೆರಿ ಗುಡ್. ಬಂಡವಾಳ ತೀರಾ ಜಾಸ್ತಿನೇ ಆಗಿತ್ತು ಈ ಸಿನಿಮಾಗೆ. ನವೀನ್ ಹಾಕೊಂಡಿದ್ದ ಶೆಡ್ಯೂಲು ಕೂಡ ಒಂದು 60 ದಿನ ಅಂದ್ಕೊಂಡಿದ್ರು, 85 ಡೇಸ್ ಶೂಟಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ 45-50 ದಿನದಲ್ಲಿ ಒಂದು ಡೀಸೆಂಟ್ ಸಿನಿಮಾ ಮಾಡ್ಬೋದು, ಬಟ್ ಇವರು 85 ದಿನಗಳಲ್ಲಿ ಮಾಡಿದ್ದಾರೆ. ಅದು ಏನಕ್ಕೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಈ ಸಕ್ಸಸ್ ಸಿಕ್ಕಿದೆ, ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಪ್ರತಿಯೊಬ್ಬರು ಭಿನ್ನವಾದ ಪಾತ್ರಗಳು ಮಾಡ್ತಾರೆ. ಶ್ರುತಿ ಅವ್ರನ್ನ ಈ ಥರ ಯಾರೂ ನೋಡೇ ಇರಲಿಲ್ಲ, ಅಷ್ಟು ಅದ್ಭುತವಾಗಿ ಆ ಪಾತ್ರ ಪೋಷಣೆ ಮಾಡಿದ್ದಾರೆ. ಥಿಯೇಟ್ರಿಂದ ಹೊರಗಡೆ ಬಂದವರೆಲ್ಲರೂ ಫಸ್ಟ್ ಕೇಳೋದೆ ವಿನೋದ್ ಬಿಟ್ಟರೆ ಶ್ರುತಿ ಅಬ್ಬಾ ಅಂತ. ವಂಡರ್ಫುಲ್. ಸೋನಾಲ್ ತುಂಬ ಮುದ್ದಾಗಿ ಕಾಣ್ತೀಯಮ್ಮ, ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ. ರಾಬರ್ಟ್ ಆದಮೇಲೆ ಇನ್ನೊಂದು ಕಾಂಬಿನೇಷನ್. ಗುಡ್ ಲಕ್ ಟು ಬೋತ್ ಆಫ್ ಯು. ಇನ್ನೊಂದಷ್ಟು ಕಾಂಬಿನೇಷನ್ ಸಿನಿಮಾಗಳು ಬರಲಿ. ಒಟ್ಟಾರೆ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಾಂಧವರಿದ್ದೀರಿ, ಫ್ಯಾಮಿಲಿನವರಿದ್ದೀರಿ, ಮಾಧ್ಯಮದವರಿದ್ದೀರಿ, ಪತ್ರಿಕೆ ಮಾಧ್ಯಮದವರಿದ್ದೀರಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ಇನ್ನೂ ಹೆಚ್ಚಿನ ಸಕ್ಸಸ್ ಈ ಸಿನಿಮಾಗೆ ಸಿಗಲಿ. ವಿನೋದ್ಗೆ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಾಕೆಟ್ ಆಗ್ತದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತದೆ. ಪ್ರತಿಯೊಬ್ಬರಿಗೂ ಈ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಾನು ವಿನೋದ್ ಸರ್ ಮನೆಗೆ ಹೋಗಿ ಕತೆ ಹೇಳೋದ್ರಿಂದ ಇವಾಗ GT ಮಾಲಲ್ಲಿ ಇರೋವರೆಗೂ ಸರ್ ನನ್ನ ಜೊತೆನೇ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವು 1 ಹೆಜ್ಜೆ ಬನ್ನಿ 10 ಹೆಜ್ಜೆ ಬರ್ತೀನಿ ಅಂತಿದ್ದು, 10 ಹೆಜ್ಜೆಗೆ ನಿಂತಿಲ್ಲ. ಇಲ್ಲಿವರೆಗೂ ನಮ್ಮ ಜೊತೆನೇ ನಮ್ಮಿಂದನೇ ಸಿನಿಮಾ ಆದಮೇಲೂ ಕೂಡ ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂದಿತ್ತು. ತುಂಬ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಇರ್ತಾರೆ, ಮುಂದಕ್ಕೂ ಇರ್ತಾರೆ. ಪ್ರತಿಯೊಂದು ಆರ್ಟಿಸ್ಟು ಅಷ್ಟೇ, ಮತ್ತು ಶ್ರುತಿ ಮೇಡಮ್ ಆಗಿರೋದು, ಮಹಾಲಕ್ಷ್ಮಿ ಮೇಡಮ್, ಸೋನಾಲ್ ಮೇಡಮ್, ಕಿಟ್ಟಿ ಸರ್, ಕಾಕ್ರೋಚ್ ಸರ್, ಮತ್ತು ನಮ್ಮ ಅಚ್ಯುತಣ್ಣ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ಶೂಟಿಂಗಲ್ಲಿ ಕೂಡ. ಜೊತೆ ಟೆಕ್ನಿಷಿಯನ್ಸು ಅಷ್ಟೇ, ಕ್ಯಾಮ್ರಾಮನ್, ಎಡಿಟ್ರು ಇಂದ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಎವ್ರಿ ಸಿಕ್ಕಾಪಟ್ಟೆ. ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ರು, ಒಂದು ನಿಮಿಷ ಬಂದ್ಬಿಡಿ. ಕಿರಣ್, ಮೋಹನ್, ಜೀವ ಬಂದ್ಬಿಡ್ಬೇಕ. ಇವರೆಲ್ಲ ನಮಗೆ ತುಂಬ ಸಪೋರ್ಟ್. ಮತ್ತು ಇನ್ನೂ ಗುರು ಸರ್ ಬಂದಿಲ್ಲ, ಅಕ್ಷಯ್ ಬಂದ್ಬಿಡ್ಬೇಕು. ವಿಜಯ್ ಸರ್, ಗುರು ಸರ್, ಗುರು ಕುಮಾರ್, ಗಿರಿ, ಬೇಗ ಬಂದ್ಬಿಡಿ. ಇದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ. ಎಲ್ಲರೂ
ಸಿನಿಮಾ ಯಾವತ್ತೂ ಒಬ್ಬರೇ ಅಂತ ಮಾಡೋಕ್ಕಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಷ್ಟು ಜನ ಸಪೋರ್ಟ್ ಇರಬೇಕು. ಆ್ಯಕ್ಚುಲಿ ನಮ್ಮ ಟೀಮ್ ಇದು. ಸಿನಿಮಾ ಮುಹೂರ್ತದಿಂದ DI ಫಸ್ಟ್ ಕಾಪಿ ಹೋದ ತನಕ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಲಾಸ್ಟ್ ಮೂಮೆಂಟ್ ಕಲರೇಶ್ ಬಾಬು ಸರ್ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಯೂನಿಫೈ ಮೀಡಿಯಾ ಆಗಿರ್ಬೋದು, ಸಿನಿಕಟ್ಸ್ ಆಗಿರ್ಬೋದು, ನಮ್ಮ ಮಂಜುನಾಥ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸೌಂಡ್ ರವಿ ಅವರಾಗಿರ್ಬೋದು, ನಮ್ಮ ಎದೆಳಿ ತಂಗಾಳಿ ಬರೆದಿರೋಂಥ ಪ್ರಸನ್ನ ಕುಮಾರ್ ಆಗಿರ್ಬೋದು, ಮಾಧವಸ್ವಾಮಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಎಷ್ಟು ಜನ ಇದ್ದಾರೆ, ದೊಡ್ಡ ಲಿಸ್ಟೇ ಇದೆ, ಟೈಮ್ ಆಗುತ್ತೆ ಅನ್ನೋದು ನಮ್ಗೆ ಭಯ ಆಗ್ತದೆ. ಎಲ್ಲ ಆರ್ಟಿಸ್ಟ್ ಮತ್ತು ನಮ್ಮ ವಿಜಯ್ ಔಟ್ ಆಗಿರ್ಬೋದು, ತುಂಬ ತುಂಬ ಸಪೋರ್ಟ್. ಯಾವತ್ತೂ ಕೂಡ ಬೇಜಾರಾಗಿಲ್ಲ, ಯಾಕಂದರೆ ಇದು ಬೇಗ ಮುಗ್ದಿಲ್ಲ ಸಿನಿಮಾ, ತುಂಬ ಟೈಮ್ ತೊಗೊಂತು. ಆದರೂ ಕೂಡ ಪೇಷನ್ಸ್ ನನಗೆ ಎಷ್ಟಿದೆ ಅವ್ರಿಗೂ ಅಷ್ಟೇ ಥರ ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಡೇ ನೈಟ್ ಬಂದು. ಆಮೇಲೆ ನಮ್ಮ ಸಂಗಮೇಶ್ CG ಹೈಯೆಸ್ಟ್ ಜಾಸ್ತಿ ನಾವು ಅವ್ರಿಗೆ ಸ್ವಲ್ಪ ಟೈಮ್ ತಿಂದಿದ್ದು. ಹಿಮ್ಮೇಳ ಕೊಡೋದು ನಾವು. ಅದು ಯಾವ ಪದ ಅಂದರೆ, ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿದಳವ, ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದು ಮೂಲ ಜನಪದ. ಅದನ್ನು ಇವತ್ತು ಯಾರ್ಯಾರು ತಪ್ಪು ಆಡ್ಬಿಟ್ಟಿದ್ದಾರೆ, ನಮಗೆ ನೋವಾಗುತ್ತೆ. ಸುಮಾರು 12 ವರ್ಷದಲ್ಲೇ ನಾನು 13 ವರ್ಷಕ್ಕೇ ಈ ಜನಪದ ಹಾಡುಗಳು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಹಲವಾರು ತಪ್ಪುಗಳು ಮಾಡ್ತಾರೆ, ಹಳೇ ಬೇರು ಹೊಸ ಸಿರು. ಈಗ ಆಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಚಂದಕ್ಕಿ ಅಲ್ಲ, ನೀ ಚಂದಕ್ಕೆ ಮಾಲೆ ಬಿಲ್ಪತ್ರೆ, ನೀನು ಕೊರಳೆಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಕಂಡೆಯಪ್ಪ ಮಹಾದೇವ. ಇದು ಪದದ ಅರ್ಥ. ಹಾಗೆ ನಾನು ಏನೇನೂ ಅಲ್ಲ, ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಬಂಗಾರ ಮನಸ್ಸು ಸಿನಿಮಾನ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡ್ದವನಲ್ಲ. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರು ಅವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಅಣ್ಣ ನೀ ಚೆನ್ನಾಗಿ ಆಡ್ಬಿಟ್ಟಿದೆ ಕಣ್ಣು, ಮಹಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದೆ ಅಂತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರು ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಿದ್ದೀನಪ್ಪ, ನಮ್ಮ ಇಷ್ಟು ಜನಗಳನ್ನು ಫ್ರೀಯಾಗಿ ಬಿಡಪ್ಪ, ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೇನಾಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ. ಹೋದ್ರು ಹೋಗ್ಕೊಳ್ಳಿ, 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಬರೇ ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡುವಾಗಲೇ ಹೇಳ್ತೀನಿ, ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರೂ ನಿನ್ನದು. ನಮ್ಮ ಕೂಗು, ನಮ್ಮ ಕಷ್ಟ, ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಭಾಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ, ಜನಗಳ ಮುಟ್ಟೋ ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತು ಹೇಳಿದೆ. ಈ ಹಾಡಾಡೋ ದಿನ ಇದು 100 ದಿನ ಓಡಲಿ ಮಹಾದೇವ, ಚೆನ್ನಾಗದೆ. ನಾನು ಸುಮಾರು ಏನೂ ಗೊತ್ತಿಲ್ಲ, ಸಂಗೀತ ಏನೂ ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ. ಟಿ ಜಿ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಮನೋರಂಜನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹನೀಯರ ಜೊತೆಲೇ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೆಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಜಯಸುದಾಸ್ ಇಬ್ಬರು ಬಿಟ್ಟು, PB ಶ್ರೀನಿವಾಸು, SC ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, BR ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ.
ಯಾಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ನಿನ್ನ ಪಾದ ನಂಬಿದ್ದೀನಿಯಪ್ಪ, ನಾನೇನು ದೇವರಲ್ಲ, ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ. ಇದು 100 ದಿನಗಳು ಓಡಲಿ, ಒಂದು ವರ್ಷಾನುಗಟ್ಟಲೆ ಓಡಲಿ ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಮಹದೇಶ್ವರನ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವರೇ, ಪುಣ್ಯಾತ್ಮರು, ಸಾಹಿತಿಗಳು, ಹಾಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ. ಜೀವ ಎದಿರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ, ಮಹಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ, ಯಾವ ಥರ ಧೈರ್ಯ ಮಾಡೋದು ಮಹಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು, ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು. ನೋಡಿದೊಡೆ ನಡುಕ ಶುರುವಾಯಿತು ಮಹಾದೇವ ನಿನ್ನ ವರ್ಷೆ ಕಂಡು ಗಾಬರಿ ಆಗೋಯ್ತು, ಆದರೂ ನಿನ್ನ ಪಾದವೇ ಗತಿ ಎಂದು ಬಂದಾಯಿತು. ತುಟಿಯವರೆಗೂ ಮಾತು ಬಂದಿತ್ತು ಮಹಾದೇವ ನಿನ್ನ ಬರ್ತಿದ್ದಂಗೆ ಎಲ್ಲ ಮರ್ತೋಯ್ತು, ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯಿತು. ನೋಡಿ ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ. ಮಹಾದೇವ ಭಾಳ ಅವ್ರ ಬಾಯಿಲೆ ಬಂತು, 23 ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಯಾರು ಇಂದ್ರದನ್ನು ನೆನೆಸ್ಕೊಂತಾರೋ ಅವ್ರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ, ಮುಂದಕ್ಕೊಂದು ದಾರಿ ಅವ್ನು ತೋರ್ತಾನಂತೆ. ಇಂದ್ರದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ. ಇಂದ್ರದ ನೆನ್ಕಂತನೇ ಇರಬೇಕು. ಅದಕ್ಕೇ ಎಷ್ಟೇ ತಿರುಗಿ ಬೆಳೆದ್ರೇನಂತೆ ಬಂದಿದ್ದ ದಾರಿ ಮರಿಬಾರ್ದಂತೆ. ಸಬ್ದೇವಿ ರಾಜ್ಕುಮಾರ್ ಅವರಿಗೆ ಹಂಸಲೇಖವ್ರು ಬರೆದಂಥ ಹಾಡು. ಎಷ್ಟು ಎತ್ತರಕ್ಕೆ ಬೆಳೆದ್ರು ನಾವು ಬಂದಿರೋ ದಾರಿ ಮರಿಬಾರ್ದು ಅಂತ ಅವರೇ ಬರೆದವರೇ. ಹಂಗೆ ನಮ್ಮ ವಿನೋದ್ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರೂ ಅವರು ಹಿಂದಲಕ್ಕೆ ನೆನ್ಕೊಂಡವ್ರು 23 ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಸ್ವಾಮಿ ಮಹಾದೇವ ಇನ್ನೂ 6 ಸಿನಿಮಾಗಳು ಹೀಗೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಆ ಮಹಾದೇವ ಅವ್ರನ್ನ ಎತ್ತರಕ್ಕೆ ತಗೊಂಡೋಗ್ಲಿ, ಒಳ್ಳೆ ಉನ್ನತವಾದಂಥ ಸ್ಥಾನಕ್ಕೆ ತಗೊಂಡೋಗ್ಲಿ ಅಂತ ಹೇಳಿ ಇಲ್ಲಿಂದಲೇ ನಾನು 77 ಮನೆ ಮಾಧವಪ್ಪನ ಪಾದಕ್ಕೆ ಗೇ ಮಾತ್ಮನೆಯೋ ಗೇ ಮಾತ್ಮನೆಯೋ ಗೇ ಮಾತ್ಮನೆಯೋ. ಅಪ್ಪಾಜಿ, ನೀವು ರೈತಾಪಿ ಕುಟುಂಬದವರು, ಗೊತ್ತಾಗತ್ತೆ.